ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 2012ರಲ್ಲಿ ಸೌಜನ್ಯ ಅನ್ನುವಂಥ ಹುಡುಗಿ ಅತ್ಯಾಚಾರ ಮತ್ತು ಕೊಲೆ ಆಗುತ್ತೆ. 13 ವರ್ಷವಾದರೂ ತಾರ್ಕಿಕ ಅಂತ್ಯ ಕಾಣದಂಥ ಈ ಸೌಜನ್ಯ ಹುಡುಗಿಯ ಕೇಸ್ ಇದೀಗ ಈ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ರೀಓಪನ್ ಆಗ್ತಾ ಇದೆ. ಈ ಪ್ರಕರಣದ ಆರೋಪ ಹೊತ್ತವರಿಗೆ ಬುಲಾವ್ ಕೊಟ್ಟಿದ್ದಾರೆ ಅಧಿಕಾರಿಗಳು. ಸೌಜನ್ಯ ಪ್ರಕರಣದ ತನಿಖೆ ಆರಂಭಿಸಿದ್ದಾರೆ ಎಸ್ಐಟಿ ಟೀಮ್. ಎಸ್ಐಟಿ ಕಚೇರಿಗೆ ಆಗಮಿಸಿರುವಂತಹ ಉದಯ್ ಕುಮಾರ್ ಜೈನ್. ಸೌಜನ್ಯ ಕೇಸ್ ಆರೋಪ ಹೊತ್ತಂತವರಿಗೆ ಎಸ್ಐಟಿ ಬುಲಾವ್ ಕೊಟ್ಟಿದೆ. ಆರೋಪ ಹೊತ್ತಂತಹ ಉದಯ್ ಕುಮಾರ್ ಜೈನ್, ಧೀರಜ್ ಕೆಲ್ಲ, ಮಲ್ಲಿಕ್ ಜೈನ್ಗೆ ಎಸ್ಐಟಿ ಅಧಿಕಾರಿಗಳಿಂದ ಬುಲಾವ್ ಹೋಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಗೆ ಈ ಹಿಂದೆ ಈ ಮೂವರ ವಿರುದ್ಧವೂ ಸೌಜನ್ಯ ಕುಟುಂಬ ಆರೋಪವನ್ನು ಮಾಡಿತ್ತು. ಇವರುಗಳೇ ಭಾಗಿದಾರರು ಅಂತ. ಸೌಜನ್ಯ ಪ್ರಕರಣ ಸಂಬಂಧ ವಿಚಾರಣೆ ನಡೆಯಲಿದೆಯಾ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಈ ಮೂವರನ್ನು ಕೂಡ ಆರೋಪ ಹೊತ್ತಂತವರಿಗೆ ಎಸ್ಐಟಿ ಅಧಿಕಾರಿಗಳು ಬುಲಾವ್ ಕೊಟ್ಟಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಹಾಜರಾಗಬೇಕು ಅಂತ. ಹೀಗಾಗಿ ಚರ್ಚೆ ಆಗ್ತಾ ಇರುವಂತಹ ಕುತೂಹಲಕಾರಿ ವಿಚಾರ, ಸೌಜನ್ಯ ಕೇಸ್ ರೀಓಪನ್ ಆಗ್ತಾ ಇದೆಯಾ ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ CBIಗೆ ವಹಿಸ್ತಾರೆ, ಸಂತೋಷ್ ರಾವ್ ಆರೋಪಿ ಆಗ್ತಾರೆ, ನಿರಪರಾಧಿ ಅನ್ನುವಂಥ ಒಂದು ವರ್ಡಿಕ್ಟನ್ನು CBI ಕೊಡ್ತಾರೆ. ಆದರೆ ಇಲ್ಲಿಯ ತನಕವೂ ಅತ್ಯಾಚಾರ ಕೊಲೆ ಆಗಿರೋದು ಹೌದು. ಹಾಗಾದರೆ ಆರೋಪಿಗಳು, ಅಪರಾಧಿಗಳು, ಅತ್ಯಾಚಾರಿಗಳು ಯಾರು ಅನ್ನುವಂಥದ್ದು ಕೂಡ ಒಂದು ತಾರ್ಕಿಕ ಅಂತ್ಯ ಕಂಡಿರಲಿಲ್ಲ. ಬಟ್ ಸೌಜನ್ಯ ಹೆಸರಿಟ್ಕೊಂಡು ಹೋರಾಟಗಾರರು ಮಾಡಿದಂಥ ಹೋರಾಟ ಬೇರೆ ಬೇರೆ ದಿಕ್ಕುಗಳನ್ನ ಪಡ್ಕೊಳ್ತಾ ಇತ್ತು. ಯಾವುದೇ ಥರವಾದಂಥ ಒಂದು ಪ್ರಬಲವಾದಂಥ ಸಾಕ್ಷ್ಯ ಇವರ ಕೈಲಿರಲಿಲ್ಲ ಸೌಜನ್ಯ ವಿಚಾರದಲ್ಲಿ, ಈ ಒಂದು ಕೇಸ್ನ ವಿಚಾರದಲ್ಲಿ. ಬಟ್ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಈ ಮಾಸ್ಕ್ ಮ್ಯಾನ್ ಚಿನ್ನಯ್ಯನೇ ಹೇಳಿರುವಂತೆ ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಆತನೂ ಕೂಡ ಐ ವಿಟ್ನೆಸ್ ಇದ್ದಾನೆ ಅನ್ನುವಂಥದ್ದು. ಹೀಗಾಗಿ ಈ ಕೇಸ್ ರೀಓಪನ್ ಆಗೋದಕ್ಕೆ ಬೇಕಾದಷ್ಟು ಸಾಕ್ಷ್ಯಗಳು ಸಿಕ್ಕಿದೆ. ಸೌಜನ್ಯ ಪ್ರಕರಣ ಸಂಬಂಧ ಚಿನ್ನಯ್ಯ ಕೂಡ ಹೇಳಿಕೆ ನೀಡಿದ್ದ. ಮಾಸ್ಕ್ ಮ್ಯಾನ್ ಸ್ಟೇಟ್ಮೆಂಟ್ ಪ್ರಸ್ತಾಪಿಸಿ ದೂರು ದಾಖಲಿಸಿಕೊಂಡಿದ್ದಾರೆ. ತನಿಖೆ ನಡೆಸುವಂತೆ ಸೌಜನ್ಯ ತಾಯಿ ಕುಸುಮಾವತಿ ದೂರು ನೀಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದಂತಹ ಕುಸುಮಾವತಿ, ಸೌಜನ್ಯ ಅವರ ತಾಯಿ, ಸೌಜನ್ಯ ತಾಯಿ ದೂರಿನ ಮೇಲೆ ಇದೀಗ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ. ಕೇಸ್ ಬಗ್ಗೆ ಇದೀಗ ಆರೋಪಿಗಳಿಗೆ ಎಸ್ಐಟಿ ಬುಲಾವ್ ಕೊಟ್ಟಿದೆ. ಚಿನ್ನಯ್ಯ ಒಂದು ಖಾಸಗಿ ವಾಹಿನಿಯ ಸಂದರ್ಶನದಲ್ಲಿ ಹೇಳಿಕೆಯನ್ನು ಕೊಡ್ತಾನೆ. ನಾನು ಈ ಪ್ರಕರಣ ಅಂದರೆ ಏನು ಸೌಜನ್ಯಾಳ ಅತ್ಯಾಚಾರ ಮತ್ತು ಕೊಲೆ ಆಗಿದ್ದನ್ನು ಕಣ್ಣಾರೆ ಕಂಡಿದ್ದಂತಹ ಸಾಕ್ಷಿದಾರನ ಜೊತೆಗೆ ನಾನಿದ್ದೆ, ಮಾತನಾಡಿದ್ದೇನೆ. ಖುದ್ದು ನಾನೇ ಇದಾದ ನಂತರದಲ್ಲಿ ಆಕೆ ಸಂಬಂಧಪಟ್ಟಂಥ ಒಂದಷ್ಟು ಸಾಕ್ಷಿ ನಾಶ ಮಾಡೋದಕ್ಕೆ ನನಗೆ ಹೇಳಿದ್ರು. ನಾನು ಆ ಕೆಲಸವನ್ನು ಮಾಡಿದ್ದೇನೆ ಅಂತೆಲ್ಲವೂ ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೇಳಿದ್ದ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆಯಲ್ಲಿ ಮಂಡ್ಯ ಮೂಲದ ಓರ್ವ ಯುವತಿ ಅನನ್ಯಾ ಭಟ್ ಮತ್ತು ನಾನು ಕ್ಲಾಸ್ಮೇಟ್ಸು ಜೊತೆಗಿದ್ವಿ ಅನ್ನುವಂಥ ಹೊಸ ವಿಚಾರವನ್ನು ತಂದರು. ಅವರು ಕೂಡ ಹೇಳಿದರು, ನಾನು ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿದಾರಿಯಾಗಿದ್ದೇನೆ, ಕರೆದರೆ ಸಾಕ್ಷಿಗಳನ್ನು ಹೇಳ್ತೇನೆ ಅಂತ. ಹೀಗಾಗಿ ಇಲ್ಲಿಯ ತನಕ ಅಂತ್ಯ ಕಾಣದಂತಹ ಸೌಜನ್ಯ ಕೇಸ್ಗೆ ಪ್ರಬಲವಾದಂಥ ಸಾಕ್ಷಿ ಇಲ್ಲದಂಥ ಕಾರಣ ಇದೀಗ ಸಾಕ್ಷಿ ಸಿಕ್ಕಿರುವಂಥದ್ದು. ಜೊತೆಗೆ ಸೌಜನ್ಯ ಕುಟುಂಬದ ಆರೋಪ ಇದ್ದಂಥದ್ದು ಈ ಮೂವರ ಹೆಸರುಗಳೇನು ಕೇಳಿ ಬರ್ತಾ ಇದೆ. ಜೊತೆಗೆ ಇನ್ನೋರ್ವರ ಮೇಲೆ ಸೌಜನ್ಯ ತಾಯಿ ಅಂದರೆ ಪ್ರಮುಖವಾಗಿ ಅವರ ಕುಟುಂಬ ಮಾಡ್ತಾ ಇರುವಂಥ ಆರೋಪ. ಹೀಗಾಗಿ ಪ್ರಕರಣವನ್ನು ಮರು ತನಿಖೆಗೆ ಆಗ್ರಹಿಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೌಜನ್ಯ ತಾಯಿ ಕುಸುಮಾವತಿ. ಇದು ಯಾವ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ನೋಡಬೇಕಾಗಿದೆ. ಜೊತೆಗೆ ಬುರುಡೆ ಕೇಸ್ ಮುಚ್ಚಿ ಹಾಕಲು ದೊಡ್ಡ ಹುನ್ನಾರವೇ ನಡೆದಿದೆಯಂತೆ. ಬುರುಡೆ ಪ್ರಕರಣ ಮುಚ್ಚಿ ಹಾಕಲು ಸೌಜನ್ಯ ಕೇಸ್ನ ಮುನ್ನೆಲೆಗೆ ತಂದಿದ್ದಾರೆ. ಎಸ್ಐಟಿ ಕಚೇರಿ ಮುಂದೆ ಉದಯ್ ಕುಮಾರ್ ಜೈನ್ ಹೇಳಿಕೆ ಕೊಟ್ಟಿದ್ದಾರೆ. ಸೌಜನ್ಯ ತಾಯಿ ದೂರು ನೀಡಿದ್ದರಿಂದ ಕರೆದಿರಬಹುದು. ಚಿನ್ನಯ್ಯ ಹೇಳಿಕೆಯನ್ನು ಆಧರಿಸಿಯೂ ಕೂಡ ಎಸ್ಐಟಿ ಕರೆದಿರಬಹುದು. ನಾವು ಯಾವುದೇ ತನಿಖೆಗೂ ಸಹ ಸಿದ್ಧರಾಗಿದ್ದೇವೆ, ರೆಡಿ ಇದ್ದೇವೆ ಅಂತ ಉದಯ್ ಜೈನ್ ಹೇಳಿದ್ದಾರೆ. ಇದು ಈ ಎಲ್ಲ ಪ್ರಕರಣದ ಷಡ್ಯಂತ್ರದ, ಬುರುಡೆ ಪ್ರಕರಣದ ಸುಳ್ಳನ್ನು ಮುಚ್ಚಿ ಹಾಕೋದಕ್ಕೆ, ಡೈವರ್ಟ್ ಮಾಡೋದಕ್ಕೆ ಈಗ ನಮ್ಮನ್ನು ಮುಂದೆ ತಂದಿದ್ದಾರೆ, ಸೌಜನ್ಯ ಪ್ರಕರಣವನ್ನು ಮುನ್ನೆಲೆಗೆ ತಂದಿದ್ದಾರೆ ಅಂತ ಎಸ್ಐಟಿ ಕಚೇರಿ ಬಳಿ ಉದಯ್ ಕುಮಾರ್ ಜೈನ್ ಹೇಳಿಕೆ ಕೊಟ್ಟಿದ್ದಾರೆ. ಉದಯ್ ಕುಮಾರ್ ಜೈನ್ ಏನು ಈ ಆರೋಪ ಕೇಳಿಬರ್ತಾ ಇದ್ರಲ್ಲಿ ಪ್ರಮುಖರವರು 3 ಜನರ ಹೆಸರನ್ನು ಇವರು ಆಗಲಿಂದಲೂ ಕೂಡ ಆರೋಪವನ್ನು ಮಾಡ್ತಾ ಇದ್ದಾರೆ. ಇವರನ್ನು ಕೂಡ ಬ್ರೈನ್ ಮ್ಯಾಪಿಂಗ್ ಮಾಡಿಸಬೇಕಾಗಿತ್ತು. ಬಟ್ ಅದು ಒಂದಷ್ಟು ಕ್ಲಾರಿಟಿ, ಬಹಳಷ್ಟು ಗೊಂದಲಗಳಿದೆ ಈ ವಿಚಾರದಲ್ಲಿ. ಮತ್ತು ಅಣ್ಣಪ್ಪ ಸ್ವಾಮಿ ಬೆಟ್ಟದ ಮುಂದೆ ನಾವು ಆಣೆ ಪ್ರಮಾಣವನ್ನು ಮಾಡ್ತೇವೆ ಅಂತ ಕೂಡ ಈ ಮೂವರು ಬಂದಿದ್ದರು. ನಾವು ನಿರಪರಾಧಿಗಳು ಅನ್ನುವಂಥದ್ದನ್ನು ಅವರು ಪದೇ ಪದೇ ಹೇಳ್ತಾ ಇದ್ದರೂ ಕೂಡ ಸೌಜನ್ಯಾಳ ಕುಟುಂಬ ಏನಿದೆ, ಅವರ ತಾಯಿ ಆದಿಯಾಗಿ ಅವರ ಮಾವ ಇರಬಹುದು, ಕುಟುಂಬದವರು ಮಾಡ್ತಾ ಇರುವಂಥ ಆರೋಪ ಈ ಮೂವರುಗಳ ಮೇಲೆ, ಜೊತೆಗೆ ಇನ್ನೊಬ್ಬರ ಮೇಲೆ. ಹೀಗಾಗಿ ಈತ ಚಿನ್ನಯ್ಯ ಕೊಟ್ಟಿರುವಂಥ ಹೇಳಿಕೆ ಆಧರಿಸಿ
ಮತ್ತು ಒಂದಷ್ಟು ಸಾಕ್ಷಿಗಳೇನಾದರೂ ಅಥವಾ ಮಾಹಿತಿಯನ್ನು ಕಲೆ ಹಾಕಿರುವಂಥದ್ರ ಮೇಲೆ ಆಧರಿಸಿಕೊಂಡು ಈಗ ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಎಲ್ಲೋ ಒಂದು ಕಡೆ ಸಮಯ ಕೂಡು ಬಂತ ಅನ್ನುವಂಥದ್ದು ಈ ಕಡೆಯ ಚರ್ಚೆಯಾದರೆ, ಮತ್ತೊಂದು ಕಡೆ ಇವರುಗಳ ಒಂದು ಆಯಾಮದಲ್ಲಿ ಹೇಳೋದು ಅವರೇ ಕೊಡ್ತಾ ಇರುವಂಥ ಹೇಳಿಕೆಯಲ್ಲಿ ಅವರು ಹೇಳ್ತಾ ಇದ್ದಾರೆ, ಈ ಬುರ್ಡೆ ಕೇಸ್ ಮುಚ್ಚಿ ಹಾಕೋದಕ್ಕೆ ಸೌಜನ್ಯ ಕೇಸನ್ನು ಮುಂದೆ ತಂದಿದ್ದಾರೆ, ನಮ್ಮನ್ನು ಮುಂದೆ ಕರೆದಿದ್ದಾರೆ. ಬಟ್ ನಾವು ಏನೇ ಒಂದು ತನಿಖೆ ಆದರೂ ವಿಚಾರಣೆ ಆದರೂ ನಾವು ಸಿದ್ಧರಿದ್ದೇವೆ, ಬಂದು ಅದನ್ನು ಎದುರಿಸ್ತೀವಿ ಅನ್ನುವಂಥ ಮಾತನ್ನು ಉದಯ್ ಕುಮಾರ್ ಜೈನ್ ಹೇಳ್ತಾ ಇದ್ದಾರೆ.